ಅವನು ಕುಡ್ದು ಮಲಗ್ಬಿಟ್ಟಿದ್ದ, ಯಾರು? ಈ ಹೊಡೆದವನು. ಹ್ಞೂ. ಅವನ ಹೆಂಡತಿ ಬಂದು ಪ್ಯಾಂಟು ಗಿಂಟು ಎಲ್ಲ ಬಿಚ್ಚಾಕೊಂಡು ಮನೆ ಕಂಡಿದ್ದ. ಅವನ ಹೆಂಡ್ತಿನೇ ಬಂದು ಅಂಡರ್ವೇರ್ ಎಲ್ಲ ಎಳೆದು ಪ್ಯಾಂಟ್ ಹಾಕಿ ಹೋಯ್ತು. ನಾನು ಹೇಳಿದೆ, ಅಮ್ಮ ಅದನ್ನೇನೋ ನೋಡಮ್ಮ ಹಿಂಗೆ ಮನೆ ಕಂಡವನೇ ನೋಡಮ್ಮ ಅಂತ. ಪಾಪ ಅಮ್ಮ ಮಾಡೋಯ್ತು. ಮಾಡಿದ ಮೇಲೆ ಇವನು ಒಂದು ಅರ್ಧ ಗಂಟೆ ಮೇಲೆ ಎದ್ದವನು ಮೊಬೈಲ್ ಎಲ್ಲಿ ಅಂತ ಕೇಳ್ದ. ಏನಿನ್ನ ಹೆಂಡ್ತಿ ಎಲ್ಲ ಇದು ಮಾಡ್ತಿತ್ತಪ್ಪ, ನಮಗೆ ಗೊತ್ತಿಲ್ಲ ಅಂದ. ಇದನ್ನು ತಗೊಂಡಿದ್ದೆ ರಪ್ಪನ ಹೊಡಿತಾವ. ಹೌದು ಸರ್, ಇದರಲ್ಲೇ ಹೊಡೆದಿದ್ದು. ಒಂದಾಯ್ತಾ, ಎರಡನೇ ನನ್ನ ತಮ್ಮ ಅಲ್ಲೇ ಇದ್ದ. ನನ್ನ ತಮ್ಮ ಬಂದು ಕೆಳಗೆ ನನ್ನ ತಮ್ಮನಿಗೂ ಹೊಡೆದ. ಈ ಅಮ್ಮ ಒಂದೈತೆ, ಆಯಮ್ಮ ನಮ್ಮ ಅಣ್ಣಂಗೆ ಹೊಡಿಬೇಡ ಅಂತ ಅಂದಿದ್ಗೆ ಆಯಮ್ಮನಿಗೆ ಹಾಕಂತ ತೊಳೆದು ಬಿಟ್ಟ. ಮೊಬೈಲ್ ವಿಷಯಕ್ಕೆ ಸ್ಟಾರ್ಟ್ ಆಯಿತು ಕತೆ ಇದು. ಮೊಬೈಲಿಗೆ ಯಾರು ಎತ್ಕೊಂಡ್ರು ಅಂದರೆ ಅವ್ರದ್ದು. ನಾನು ಬಾತ್ರೂಮ್ ತೊಳೆಯೋನು, ನನಗೆ ಕಳ್ತನ ಸುಳ್ತನ ನನಗೆ ಬೇಡ. ಅಪ್ಪ ಅಮ್ಮ ಅಂತ ಕೇಳಿ ಇಸ್ಕೊಬೋದು. ನನಗೆ ಮೋಸ ಕಳ್ತನ. ಆಟೋ ಡ್ರೈವರೇ, ಬಸ್ ಸ್ಟ್ಯಾಂಡ್ ಆಟೋ ಡ್ರೈವರೇ. ಅವನೇನು ಬೇರೆ ಅಲ್ಲಿ ಫುಲ್ ಟೈಟ್ ಆಗಿಬಿಟ್ಟಿದ್ದ. ಆಟೋ ಬಿಟ್ಬಿಟ್ಟಿದ್ದ, ಮಲಗಿಬಿಟ್ಟವನೇ. ಅವನ ಮೈ ಮೇಲೆ ಕ್ಯಾನಿಲ್ಲ. ಕುಂತ್ಕೊಂಡಿದ್ದೆ ಸರ್, ನಾನು ಇದ್ ಕಡೆ ಕುಂತ್ಕೊಂಡಿರೋ ಜಾಗದಲ್ಲಿ ಅವನು ಬಂದು ಅದನ್ನು ಮಾಡಿದ್ದು. ಆದರೆ ಅವನು ಮಾಡಿರೋದು ನಿಜವಾಗೂ ಹೇಳಬೇಕು ಅಂದರೆ ಭಾಳ ತಪ್ಪೈತೆ. ಈ ತಾಯಿ ಇಲ್ಲ ಅಂದಿದ್ರೆ ಏನು ನನ್ನನ್ನು ಅಲ್ಲಿ ಕರ್ಕೊಂಡೇ ಹೋಯ್ತಿರಲಿಲ್ಲ. ಈ ಅಮ್ಮ ಅದೇನು ದೇವರಾಗಿ ಬಂದು ನಾನು ಕರ್ಕೊಂಡು ಹೋಯ್ದು. ನನ್ನ ತಮ್ಮನ ಮಗ, ನನ್ನ ತಮ್ಮನಿಗೂ ಹೊಡೆದ. ಅವನು ಇಲ್ಲ ಅಡ್ಮಿಟ್ ಆಗೋನೇನು. ಅವನು ಅಂತ ಬಂದಿದ್ಗೆ ಅವನಿಗೂ ಇದರಲ್ಲೇ ಹೊಡೆದ್ಬಿಟ್ಟ. ಈ ಅಮ್ಮನಿಗೆ ಹೊಡೆದ. ಪೇಪರ ಏನು ಇದು ಅವನು ಬಂದಿದ್ಗೆ ಹಾಕೊಂಡು ಅವನಿಗೂ ಹೊಡೆದಾಕ್ಬಿಟ್ಟ. ನಿಮ್ಮ ಹೆಸರೇನು?